ಮಾವ ಕಾಫಿ ಅತ್ತಿ ತಗೊಳ್ಳಿ. ನೋಡಮ್ಮ ಪಾವನಿ, ಇದನ್ ಮುಗಿಸೋದ್ರೊಳಗೆ ನನಗೂ ಕಾಫಿ ತಗೊಂಡ್ ಬಾ. ಆಯ್ತು ಚಿಕ್ಕಮ್ಮ. ನೀವಿಬ್ರು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ವಸು? ರಾತ್ರಿ ಇಡೀ ಎಲ್ಲಿದ್ರಿ? ನೀವು ಕಾಣ್ಲಿಲ್ಲ ಅಂತ ಎಲ್ಲರೂ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಇವರಿಬ್ರು ದೇವಸ್ಥಾನದಲ್ಲಿದ್ರು ಪಾವನಿ. ರಾತ್ರಿ ಇಡೀ ಪೂಜೆ ಮಾಡ್ತಿದ್ರಂತೆ. ಅಭಿಯಣ್ಣ ಹುಷಾರಾಗಬೇಕು ಅಂತ ವಸು ಅತ್ಗೆ ಮತ್ತೆ ರಾಕಿ ಅಲ್ಲಿ ಮಾಡಿರೋ ವ್ರತದ ಬಗ್ಗೆ ಪೂಜಾರಿ ಹೇಳೋವಾಗ ನಂಗಂತೂ ಅಳುನೇ ಬಂದ್ಬಿಡ್ತು. ವಸು ಮತ್ತೆ ರಾಕಿ ಮಾಡಿರೋ ವ್ರತದಿಂದಾನೇ ಅಭಿ ತೊಂದರೆಯಿಂದ ಪಾರಾಗಿದ್ದಾನೆ. ಚೆನ್ನಾಗಿ ಹೇಳಿದ್ರಿ. ಮಂತ್ರಕ್ ಮಾವಿನಕಾಯಿ ಉದುರುತ್ತಾ? ವ್ರತ ಮಾಡಿದ್ರೆ ರೋಗ ಹೋಗುತ್ತಾ? ನೀವಿಬ್ರು ಅವಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡಿ. ನಾವ್ಯಾರೂ ಮಾಡಕ್ಕಾಗ್ದಿದ್ದನ್ನ ವಸು ಮಾಡಿದಾಳೆ. ದೇವ್ರಿದ್ದಾನೆ ಅನ್ನೋದು ನಿಜ ಆದ್ರೆ ವ್ರತ ಕೆಲಸ ಮಾಡಿದೆ ಅನ್ನೋದೂನು ನಿಜನೇ ಅಲ್ವಾ ಚಿಕ್ಕಮ್ಮ? ಇವಾಗೇನು ಇವಳುನು ಮಹಾಪತಿವ್ರತೆ ಸತಿ ಸಾವಿತ್ರಿ ಅಂತಿದ್ಯಾ? ಆ ಯಮುನ್ ಜೊತೆ ಹೋರಾಡಿ ಗಂಡನ್ ಪ್ರಾಣ ಉಳಿಸ್ಕೊಂಡ್ಬಿಟ್ಲು ಅಂತನಾ ನೀನ್ ಹೇಳ್ತಿರೋದು? ಗಂಡನ್ಗೋಸ್ಕರ 2 ದಿನ ಊಟ ನಿದ್ದೆ ಬಿಟ್ಟು ಪೂಜೆ ಮಾಡಿದಾಳೆ. ಅಷ್ಟು ಸಾಕಲ್ಲ ಅತ್ತೆ? ಇವೆಲ್ಲ ನೀನು ಮಾಡೋ ಪೂಜೆ ಥರ ಅಲ್ಲ ಬಿಡು. ಅದಕ್ಕೆ ನಿಂಗೆ ಅರ್ಥ ಆಗ್ತಿಲ್ಲ. ಎಲ್ಲಿದ್ದಾರೆ ಅವರು? ಅಭಿ ರೂಮ್ನಲ್ಲಿದ್ದಾನೆ ವಸು. ನಿನ್ ಬಗ್ಗೆನೇ ಕೇಳ್ತಿದ್ದ. ಹೋಗು. ಸ್ನಾನಕ್ಕೆ ಬಿಸಿನೀರಿಡು. ನಿಂಗೆ ಸಪ್ರೇಟಾಗಿ ಹೇಳ್ಬೇಕಾ? ನಡಿ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಬ್ಯಾಗ್ ತೊಗೊಂಡು ಬರ್ತೀಯಾ? ರೀ ಹಾ, ಹೋಗಿ ಬರ್ತೀನಿ. ನಾಟಕ ಅದಕ್ಕೆ ಬರೀ ನಾಟಕನೇ. ನಾವವ್ರನ್ನ ಮತ್ತೆ ಮನೆಗೆ ಸೇರಿಸ್ಕೋಬೇಕು ಅಂತ ಪೂಜೆ ಹೆಸರಲ್ಲಿ ಬಾಡಿಗೆ ವೇಷ ಹಾಕೊಂಡ್ ಬಂದಿದ್ದಾರೆ. ಭಾವನ್ನು ಮೈದ್ನನ್ನು ಅವಳ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಲು. ಇನ್ ಪಾವನಿ ಹೇಳೋದೇ ಬೇಡ, ಯಾವಾಗ್ಲೂ ಇವಳಿಗೆ ಸಪೋರ್ಟು. ಮಿಕ್ಕಿರೋದ್ ನಾವೇ ತಾನೇ. ನಮ್ಮನ್ನು ನಂಬಿಸ್ಬೇಕು ಅಂತಾನೆ ಈ ನಾಟಕ. ಏನು ನೀನು ನಮ್ಮಣ್ಣ ಮಾಡಿರೋ ಪುಣ್ಯದಿಂದ ಅಭಿ ಇವತ್ತು ಬದುಕಿದಾನೆ ಹೊರತು ಹೋಗಿ ಹೋಗಿ ಈ ಪೀಡೆ ಯಾರನ್ನಾದ್ರೂ ಬದುಕಿಸ್ತಾಳ? ಇವಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡ ಅದ್ಕೆ. ಇವಳು ಮೊದ್ಲೇ ಪಿಶಾಚಿ. ಈಗ ಅಭಿ ಹತ್ರ ಹೋಗಿ ಏನೇನ್ ವಯ್ಯಾರ ಮಾಡ್ತಾಳೋ, ಎಷ್ಟು ಮರಳು ಮಾಡ್ತಾಳೋ. ಮಮ್ಮಿ, ಡ್ಯಾಡಿ ನಿದ್ದೆ ಮಾಡ್ತಿದ್ದಾರಾ? ಡ್ಯಾಡಿಗೇನು ಆಗಿಲ್ಲ ತಾನೇ?
ಡ್ಯಾಡಿ. ಏನಿದು? ಎಲ್ಲಿಗೆ ಹೋಗಿದ್ರಿ ನೀವಿಬ್ರು? ನೀವು ಸೇಫ್ ಆಗಿರ್ಬೇಕು ಅಂತ ನಾನು ಮಮ್ಮಿ ನೆನ್ನೆ ಇಡೀ ದಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ವಿ. ಹೌದಬಿ, ಪಾಪ ಇವರಿಬ್ರು ನಿನ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮಣ್ಣ ಹೇಳಿದಾಗ ನಂಗೆ ಅಳುನೇ ಬಂತು. ನಿನ್ಗೋಸ್ಕರ ಇವರಿಬ್ರು ಏನ್ ಮಾಡಿದಾರಂತೆ ಗೊತ್ತಾ ಅಭಿ? ಯಾಕೆ ಹೀಗೆ ಮಾಡಿದ್ರಿ? ಹುಷಾರ್ ತಪ್ಪಿದಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಹೊರತು ದೇವ್ರ ಹತ್ರ ಹೋಗ್ತಾರಾ? ನೀನ್ ಹೇಳೋ ಆ ಡಾಕ್ಟ್ರೇ ಕೈ ಮುಗ್ದು ದೇವ್ರ ಗತಿ ಅಂದಾಗ ಇನ್ನೇನ್ ಮಾಡ್ತಾರಬಿ? ಹೌದು ಡ್ಯಾಡಿ, ನಿಮ್ಮನ್ನ ಸೇವ್ ಮಾಡೋಕೆ ದೇವರಿಂದ ಮಾತ್ರ ಸಾಧ್ಯ ಅಂತ ಡಾಕ್ಟರ್ ಅಂಕಲ್ ಹೇಳಿದ್ರು. ಅದಕ್ಕೆ ನಾನು ಮಮ್ಮಿ ದೇವ್ರ ಹತ್ರ ಹೋದ್ವಿ. ಹೇಗಾದ್ರೂ ಮಾಡಿ ನಿಮ್ಮನ್ನ ಕಾಪಾಡಿ ಅಂದ್ವಿ. ದೇವ್ರು ನಿಮ್ಮನ್ನ ಕಾಪಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಪೂಜಾರಿ ಹೇಳಿದ್ರು. ಅದೆಲ್ಲ ಮಾಡಿದ್ವಿ. ಅದಕ್ಕೋಸ್ಕರನೇ ದೇವ್ರು ನಿಮ್ಮನ್ನ ಸೇವ್ ಮಾಡ್ಬಿಟ್ಟ. ಡ್ಯಾಡಿ, ನೀವು ಚೆನ್ನಾಗಿ ರಿಕವರ್ ಆದ್ಮೇಲೆ ನಾವು ಮತ್ತೆ ಆ ಟೆಂಪಲ್ಗೆ ಹೋಗ್ಬೇಕು. ನೀವು, ನಾನು, ಮಮ್ಮಿ ಎಲ್ಲರೂ ಸೇರಿ ದೇವ್ರ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ಮಾಡೋಣಂತೆ. ನಡಿ, ನಿನ್ಗೆ ಸ್ನಾನ ಮಾಡಿಸ್ತೀನಿ. ಊಟ ಗೀಟ ಮಾಡಿದ್ಯೋ ಇಲ್ವೋ? ಬೇಗ ಫ್ರೆಶ್ ಆಗಿ ಊಟ ಮಾಡು. ವಸು, ನೀನು ಫ್ರೆಶ್ ಆಗು, ಒಟ್ಟಿಗೆ ಊಟ ಮಾಡೋಣ. ನಡಿ. ಸಾರಿ ರೀ. ಸಾರಿ ಯಾಕ್ರಿ? ಇನ್ಫ್ಯಾಕ್ಟ್ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮಿಂದಾನೇ ನಾನಿವತ್ತು ಬದುಕಿದ್ದೀನೇನೋ. ನನ್ನಿಂದ ನಿಮಗೆ ಪ್ರಯೋಜನ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನಿಂದ ನಿಮಗೆ ಎಷ್ಟೊಂದು ತೊಂದರೆ ಆಯಿತು. ಹಾಗ್ಯಾಕಂತೀರಾ? ನನ್ನ ಮಗನಿಂದನೇ ಅಲ್ವಾ ನಿಮಗೆ ತೊಂದರೆ ಆಗಿತ್ತು? ನಿಮಗೆ ಬುಲೆಟ್ ತಗಲಿದ್ದು, ಆಸ್ಪತ್ರೆ ಪಾಲಾಗಿತ್ತು, ಅತ್ತೆ ಮಾವ ಮತ್ತೆ ಮನೆಯವರೆಲ್ಲ ಕಣ್ಣೀರು ಹಾಕಿದ್ದು. ಅದಕ್ಕೆಲ್ಲ ಕಾರಣ ನೀವಲ್ಲ ರೀ. ಖಂಡಿತ ನಾನೇ. ನಾನು ಬರೋಕ್ ಮುಂಚೆ ಈ ಮನೆಯವರೆಲ್ಲ ಎಷ್ಟು ಸಂತೋಷವಾಗಿದ್ರು ಏನೋ. ನಾನು ಬಂದ್ಮೇಲೆ ಜಗಳ ಶುರುವಾಗಿರೋದು. ನನ್ನಿಂದ ಅತ್ತೆ ಮಾವ ಜಗಳ ಆಡಬೇಕಾಯ್ತು, ನನ್ನಿಂದ ನೀವು ಬಯಸ್ಕೋಬೇಕಾಯ್ತು, ತೊಂದರೆ ತಗೋಬೇಕಾಯ್ತು. ನಾವಿಲ್ಲಿಗೆ ಬರದೇ ಇದ್ದಿದ್ರೆ
ಮದುವೆ ಹಾಸ್ಪಿಟಲ್ ನಡೆದಿದ್ದನ್ನ ಭಾಸ್ಕರಣ್ಣ ಅಖಿಲ್ ನನ್ನ ಹತ್ರ ಹೇಳಿದ್ರು. ಹಾಗೆಲ್ಲ ನಡಿಬಾರ್ದಾಗಿತ್ತು. ಹಾಗೇನೆ ಮನೆಯವರು ಕೂಡ ಪೊಲೀಸವ್ರಿಗೂ ಹೇಳಬಾರ್ದಾಗಿತ್ತು. ಅದರಿಂದಾನೇ ಇದೆಲ್ಲ ಆಗಿದ್ದು. ಐ ಆಮ್ ಸಾರಿ. ನನ್ನ ಪರವಾಗಿ, ಮನೆಯವರ ಪರವಾಗಿ ಐ ಆಮ್ ವೆರಿ ವೆರಿ ಸಾರಿ. ಅಯ್ಯೋ ಸಾರಿ ಬೇಡ ಹರಿ. ನಿಮಗೆ ಗಿಲ್ಟ್ ಫೀಲ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಎಂತ ಒಳ್ಳೆ ಮನಸ್ಸು ನಿಮ್ದು. ಬೇರೆಯವ್ರ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀರಾ. ನಿಜವಾಗ್ಲೂ ಗ್ರೇಟ್ ನೀವು. ಅದು ನನ್ನ ಗ್ರೇಟ್ನೆಸ್ ಅಲ್ಲ. ಈ ಥರ ಯೋಚನೆ ಮಾಡೋದನ್ನ ಕಲಿಸಿರೋ ನಮ್ಮಮ್ಮ ಡ್ಯಾಡಿ ಗ್ರೇಟ್ನೆಸ್. ನೀವು ಒಳ್ಳೆಯವರೇ. ನನಗೋಸ್ಕರ ಪೂಜೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಸು ರಾಕಿ ಇಬ್ರು ಅಭಿನ ಮಾತಾಡ್ಸಿದ್ರ ಪಾವನಿ. ವಸು ವ್ರತ ಮಾಡಿರೋದ್ ಕೇಳಿ ಅಭಿ ತುಂಬಾ ಖುಷಿ ಪಟ್ಟಾರಿ. ಅವ್ರಿಬ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ದ. ನಿಜವಾಗ್ಲೂ ವಸು ತುಂಬಾ ಗ್ರೇಟ್. ಅಭಿಗೋಸ್ಕರ ವಸು ರಾತ್ರಿ ಇಡೀ ಪೂಜೆ ಮಾಡಿದ್ದು, ಹಾಸ್ಪಿಟ್ಲಲ್ಲಿ ಅಭಿ ಹುಷಾರಾಗಿದ್ದು, ಇದೆಲ್ಲ ಡಾಕ್ಟರ್ ಹೇಳ್ದಾಗೆ ಮಿರಾಕಲೇ ಅನ್ಸತ್ತೆ. ಹಾಗೇನೂ ಇಲ್ಲ. ಇದೆಲ್ಲ ಮೆಡಿಕಲ್ ಸೈನ್ಸ್ ಪವರ್ ಅಷ್ಟೇ. ಸೈನ್ಸ್ ಇಂದಾನೇ ಅಭಿಭಾವ ಇವತ್ತು ಬದುಕ್ ಬಂದಿದ್ದು. ಅದು ಸೈನ್ಸ್ ಪವರ್ ಅಲ್ಲ ಕಣೆ. ವಸು ಅದಕ್ಕೆ ಮಾಡಿದ ಪೂಜೆನೆ ಅಭಿ ಅಣ್ಣನ ಬದುಕಿಸಿದ್ದು. ಇನ್ನು ಯಾವ ಕಾಲದಲ್ಲಿ ಇದೆಯಾ ಅಖಿಲ್ ನೀನು? ಕಾಲ ಯಾವುದೇ ಆದ್ರೂ ದೇವ್ರಿದಾನೆ ಅಂತ, ಪೂಜೆ ಫಲ ಕೊಡತ್ತೆ ಅಂತ ವಸು ತೋರ್ಸೇ ಬಿಟ್ಲು. ವಸು ಇಲ್ದೆ ಹೋಗಿದ್ದಿದ್ರೆ ಅಭಿಗೆ ಏನಾಗ್ಬಿಡ್ತಿತ್ತು. ಹೌದು ರೀ, ವಸು ತುಂಬಾ ಒಳ್ಳೆವಳು. ದೊಡ್ಡೋರ್ ಬಗ್ಗೆ ಗೌರವ, ದೇವ್ರು ಅಂದ್ರೆ ಭಕ್ತಿ ಇರೋಳು. ಅಂದ್ರೆ ನಮ್ಗೇನ್ ಭಕ್ತಿ ಗೌರವ ಇಲ್ವಾ? ನಾವು ಪೂಜೆ ಮಾಡಿದ್ವಿ ಇಲ್ಲಿ. ಪೂಜೆ ಮಾಡೋ ನಾಟಕ ಮಾಡಿರ್ತೀಯ ಅಲ್ವಾ? ನಿಂಗೆ ನಿಜವಾಗ್ಲೂ ಭಕ್ತಿ ಗೌರವ ಇದೆಯಾ? ನನ್ನ ಮೇಲೆ ಆಣೆ ಮಾಡಿ ಹೇಳು. ನಿಜ ಹೇಳ್ಬೇಕಂದ್ರೆ ನಾನು ಮಾಡಿದ್ದು ನಾಟಕನೇ. ಆದ್ರೂ ಈ ರಾಕೆಟ್ ಜನರೇಷನ್ ಅಲ್ಲಿ ಪೂಜೆ ಗೀಜೆ ಎಲ್ಲ ನಂಬ್ತಿಲ್ಲ ಅಖಿಲ್. ಆ ರಾಕೆಟ್ನ ಮೇಲ್ಗಡೆ ಕಳ್ಸೋವಾಗ್ಲೂ ಸೈಂಟಿಸ್ಟ್ಗಳು ಪೂಜೆ ಮಾಡ್ತಾರೆ. ಅವ್ರು ಹಾಕಿರೋ ಲೆಕ್ಕಾಚಾರ ಮಿಸ್ ಆಗಬಾರ್ದು ಅಂತ. ಅದಕ್ಕೆ ರಾಕೆಟ್ ಮೇಲ್ಗಡೆ ಹೋದ್ಮೇಲೂ ಅದು ಭೂಮಿ ಸುತ್ತಾನೆ ಸುತ್ತಾ ಇರತ್ತೆ. ಈ ವಿಷಯ ಎಷ್ಟು ಚೆನ್ನಾಗಿ ಗೊತ್ತು ರೀ. ವಿದ್ಯೆ ಕಲ್ತಿರೋರು ಸೈನ್ಸ್ ಅಂತಾರೆ, ವಿದ್ಯೆ ಕಲಿದೇ ಇರೋರು ನಂಬಿಕೆ ಇರೋರು ದೇವ್ರಂತಾರೆ. ವಸು ವಿದ್ಯೆ ಕಲ್ತಿದ್ರು ಕೂಡ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾಳೆ. ಅವಳು ಭಕ್ತಿನೇ ಇವತ್ತು ಅಭಿನ ಕಾಪಾಡಿದೆ.
ಅಂದ್ರೆ ಇವತ್ತಿಂದ ನಾನು ದೇವ್ರನ್ನ ನಂಬಿ ಪೂಜೆ ಮಾಡ್ಬೇಕು ಅಂತಿದ್ಯಾ ಅಖಿಲ್? ಇವತ್ತಿಂದನೇ ಮಾಡಬೇಕು ಅಂತಿಲ್ಲ. ನಾಳೆ ಯಾವತ್ತಾದರೂ ನಂಗೇನಾದರೂ ತೊಂದರೆ ಆದರೆ ನೀನು ಸೈನ್ಸನ್ನು ಮಾತ್ರ ನಂಬೇಡ. ವಸು ಅದಕ್ಕೆ ಥರ ದೇವರನ್ನ ನಂಬಿ ಪೂಜೆ ಮಾಡು ಅಂತಿದ್ದೀನಿ. ಈ ಕಾಲದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಬೇಕಾಗೇ ಇಲ್ಲ ಅಖಿಲ್. ಸ್ವಲ್ಪ ಜಾಣ್ತನ ಲೋಕಜ್ಞಾನ ಇದ್ರೆ ಸಾಕು, ಆರಾಮಾಗಿ ಬದುಕ್ಬೋದು. ಅದಿಲ್ದೇ ಇರೋದಕ್ಕೇನೆ ವಸು ಅತ್ತೆ ಹತ್ರ ಬೈಸ್ಕೊತಿರೋದು. ಅತ್ತೆ ಅವಳನ್ನ ಶತ್ರು ತರ ನೋಡೋದು. ಅಮ್ಮಂಗೆ ನೀನಾದ್ರೂ ಹೇಳ್ಬೋದಲ್ಲ ಪಾವನಿ. ನಿಮ್ಮಮ್ಮ ನನ್ನ ಮಾತು ಎಲ್ಲಿ ಕೇಳ್ತಾರ್ರಿ? ನಿಮ್ಮ ಅತ್ತೆ ಹೇಳೋ ಚಾಡಿ ಮಾತ್ರನೇ ಕೇಳ್ತಾರೆ. ಏನು ಆಂಟಿ ಚಾಡಿ ಹೇಳ್ತಾರ? ಇಷ್ಟೊಂದು ನಾಟಕ ಎಲ್ಲ ಆಡ್ಬೇಡಮ್ಮ. ನಮ್ಮತ್ತೆ ಚಾಡಿ ಹೇಳೋ ವಿಷಯ ನಿಂಗೂ ಗೊತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮ ಅತ್ತೆ ಮಾತಿಗೆ ಕಿವಿ ಕೊಡದೇ ಇದ್ರೆ ಚೆನ್ನಾಗಿರುತ್ತೆ ಪಾವನಿ. ಅತ್ತೆ ಚಿಕ್ಕಮ್ಮ ಸೇರಿ ಮಾವನವ್ರ ಮನ್ಸನ್ ಕೂಡ ಕೆಡಿಸ್ತಾ ಇದ್ದಾರೆ. ಇದರಿಂದ ಏನೇನಾಗುತ್ತೋ ಅಂತ ಭಯ ಆಗ್ತಿದೆ ರೀ. ಭಯ ಯಾಕ ಅಖಿಲ್? ಯಾಕ ಒಂದಲ್ಲ ಒಂದಿನ ನೀನು ನಮ್ಮತ್ತೆ ಥರ ಫ್ಯಾಮಿಲಿ ಟೆರರಿಸ್ಟ್ ಆಗ್ತೀಯನೋ ಅಂತ ಭಯ ಆಗ್ತಿದೆ ಕಣೆ. ಫ್ಯಾಮಿಲಿ ಟೆರರಿಸ್ಟಾ? ಯಾರು? ಹಾರಿಕಾ, ಹಾ ಬನ್ನಿ ಆಂಟಿ. ಅದು ಅಲ್ಲಿ ನೋಡು, ಎಂಟರ್ ದಿ ಡೆವಿಲ್. ಪಾಪಿ ಚಿರಾಯಿ ಅಂದಂಗೆ ನಿಂಗೆ 100 ವರ್ಷ. ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಏನಂತ ಮಾತಾಡ್ತಿದ್ರು? ನೀನು ಶಿವ ಪೂಜೆಲ್ ಕರಡಿ ಮರಿ ಅಂತ. ಅದ್ಯಾಕೋ ಹಾಗಂತೀಯಾ? ಆದ್ರೂ ಹಗ್ಲೊತ್ತಲ್ ಬಂದ್ರೆ ತಪ್ಪೇನು, ರಾತ್ರಿ ಹೊತ್ತು ಬಂದ್ರೆ ತಾನೇ ತಪ್ಪು. ಲಾಜಿಕ್ ಮಾತಾಡಿದ್ರೆ ಕಣ್ಗುಡ್ಡ ಕಿತ್ತಾಕ್ತೀನಿ. ರಾತ್ರಿನೇ ಆಗ್ಲಿ ಹಗ್ಲೇ ಆಗ್ಲಿ ಕಪಲ್ಸ್ ರೂಮಲ್ಲಿ ನಿಂಗೇನ್ ಕೆಲ್ಸ? ಏನೋ ಹಾರಿಕಾಗ್ ಒಂದಿಷ್ಟು ಬುದ್ಧಿ ಹೇಳೋಣ ಅಂತ ಬಂದಪ್ಪ. ನೀನ್ ಬುದ್ಧಿ ಮಾತು ಹೇಳಲ್ಲ, ಬರೀ ಲದ್ದಿ ಮಾತೇ ಹೇಳ್ತೀಯ. ಏನೋ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ, ನಾನೆಷ್ಟು ಒಳ್ಳೆಯವಳು ಗೊತ್ತಾ ನಿಂಗೆ? ಅಮ್ಮ ಹುಟ್ಟಿದ ಮನೆ ಸೋದ್ರ ಮಾವಂಗ್ ಗೊತ್ತಿರಲ್ವಾ ಅಂದಂಗೆ ಈ ಸೋದ್ರತೆ ಬಂಡವಾಳ ಸೋದ್ರಳಿ ಹಂಗ್ ಗೊತ್ತಿರಲ್ವಾ? ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತು ಅಂದಂಗೆ ನೀನು ಇವಳನ್ನು ಹಾಳು ಮಾಡ್ತಿದ್ಯಾ. ನಿನ್ ಜೊತೆ ಸೇರಿ ಇವಳು ನಿನ್ ತರನೇ ಆಗ್ತಿದ್ದಾಳೆ. ನೋಡಮ್ಮ, ನಿನ್ ಗಂಡ ನಿನ್ನೂ ನನ್ನ ಬೈತಿದ್ದಾನೆ. ಅವ್ರು ಕಾಮಿಡಿ ಮಾಡ್ತಿದ್ದಾರೆ ಆಂಟಿ. ಕಾಮಿಡಿ ಅಲ್ವೇ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇಲ್ಲಿ ನೋಡು, ಅವ್ರ ಸಹವಾಸ ತುಂಬಾ ಒಳ್ಳೇದಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೋಡಮ್ಮ, ನಾನು ಇಲ್ಲೇ ಇದ್ರೆ ಇವ್ನು ಹೀಗ್ ಮಾತಾಡ್ತಾನೇ ಇರ್ತಾನೆ. ಬಿಡು ಮಾಡ್ಕೊಂಡು ಹೊರಗಡೆ ಬಾ ನೀನು, ಆಮೇಲೆ ಎಲ್ಲ ಏನಂದತ್ತೆ? ಬಿಡು ಮಾಡ್ಕೊಂಡು ಹೊರಗಡೆ ಬಂದ್ಬಿಡು ನೀನು, ಆಯ್ತಾ? ಆ ಅತ್ತೆಯಿಂದ ಸ್ವಲ್ಪ ದೂರ ಇರು, ಇಲ್ಲಾಂದ್ರೆ ನೀನು ಹಾಗೆ ಆಗ್ಬಿಡ್ತೀಯ. ಪ್ಲೀಸ್ ಅಖಿಲ್, ಆಂಟಿ ನೀನು ಅನ್ಬೇಡ. ಏಯ್ ಕೈತಿಗೆ. ಇಬ್ರು ಸೇರಿ ನಾಟಕ ಆಡ್ತಿದ್ದೀರಾ. ಅವ್ರಿಗೆ ಊಟ ಕಲ್ಸ್ಕೊಳಕ್ಕಾಗುತ್ತೋ ಇಲ್ವೋ? ನಾನೇ ಕಲ್ಸ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ.